Already we know the linear equations in one variable. In this topic we discussed reducing the equations into simpler form. Here one question is there. Already we know this part is LHS and this part is RHS, left hand side and right hand side. First of all we have to solve this problem. 15 into y, 15y, plus into minus, minus 15 4 is 60, minus 2 into y, minus 2y, minus into minus plus 2 9s are 18, plus 5y plus 30 is equal to 0. 15y minus 2y ವೇರಿಯೇಬಲ್ಸ್ ಒಂದು ಕಡೆ ಮಾಡ್ಕೋಬೇಕು, ಪ್ಲಸ್ 5y ಕಾನ್ಸ್ಟೆಂಟ್ ವ್ಯಾಲ್ಯೂ ಒಂದು ಕಡೆ ಮಾಡ್ಕೋಬೇಕು. 30 ಪ್ಲಸ್ 18 ಮೈನಸ್ 60 ಈಸ್ ಈಕ್ವಲ್ ಟು 0. ಈಗ ಪಾಸಿಟಿವ್ 15y ಪ್ಲಸ್ 5y 20y ಮೈನಸ್ 2y ಪ್ಲಸ್ 30 ಪ್ಲಸ್ 18 48 ಮೈನಸ್ 60 ಈಸ್ ಈಕ್ವಲ್ ಟು 0. 20y ಮೈನಸ್ 2y 20 ಅಲ್ಲಿ 2 ಮೈನಸ್ ಮಾಡಿದಾಗ 18y ಪ್ಲಸ್ ಇಲ್ಲಿ 48 ಸ್ಮಾಲ್ ನಂಬರ್ 60 ಬಿಗ್ ನಂಬರ್ ಐತಿ. ಸಣ್ಣ ಸಂಖ್ಯೆಯಲ್ಲಿ ದೊಡ್ಡ ಸಂಖ್ಯೆ ಮೈನಸ್ ಮಾಡಕ್ ಹೋಗಂಗಿಲ್ಲ. ಸೊ ದೊಡ್ಡ ಸಂಖ್ಯೆಯಲ್ಲಿ ಸಣ್ಣ ಸಂಖ್ಯೆ ಮೈನಸ್ ಮಾಡಬೇಕು. 60 ಅಲ್ಲಿ 48 ಮೈನಸ್ ಮಾಡಿದಾಗ ಎಷ್ಟಾಯ್ತು? 12 ಆಯ್ತು. ದೊಡ್ಡ ಸಂಖ್ಯೆ ಚಿಹ್ನೆ ಇಡಬೇಕು. ದೊಡ್ಡ ಸಂಖ್ಯೆ ಚಿಹ್ನೆ ಏನೈತಿ? ಮೈನಸ್. ಮೈನಸ್ 12 ಇಸ್ ಈಕ್ವಲ್ ಟು 0. ನಮಗೆ ಏನ್ ಕಂಡುಹಿಡಬೇಕಾಗೈತಿ? y ವ್ಯಾಲ್ಯೂ ಎಷ್ಟು ಬರ್ತೈತಿ? 18y ಇಸ್ ಈಕ್ವಲ್ ಟು ಮೈನಸ್ ಇದ್ದಿದ್ದು ಇಸ್ ಈಕ್ವಲ್ ಟು ಹಚ್ಚಕ್ಕೆ ಹೋಯ್ತಂದ್ರ ಪ್ಲಸ್ ಆಗುತ್ತಾ, ಮೈನಸ್ 12 ಇದ್ದಿದ್ದು ಪ್ಲಸ್ 12 ಆಗುತ್ತಾ. ಇಲ್ಲಿ 18 ಇಂಟು y, 18 ಕ y ಕ ಯಾವ ರಿಲೇಷನ್ ಐತಿ? ಮಲ್ಟಿಪಲ್ ಐತಿ. ನಮಗೆ ಏನ್ ಬೇಕೈತಿ? y ವ್ಯಾಲ್ಯೂ ಬೇಕೈತಿ. y ವ್ಯಾಲ್ಯೂ ಬೇಕಾಯ್ತು ಅಂದ್ರೆ ಇಂಟು ಇದ್ದಿದ್ದು ಇಸ್ ಈಕ್ವಲ್ ಟು ಹಚ್ಚಕ್ಕೆ ಹೋಯ್ತಂದ್ರೆ ಏನಾಗುತ್ತೆ? ಡಿವೈಡೆಡ್ ಬೈ ಆಗುತ್ತೆ. y is equal to 12 divided by 18. y is equal to 12 ಮತ್ತು 18 ಎರಡು ಒಂದೇ ಟೇಬಲ್ ಅಲ್ಲಿ ಅದಾವ. 6 ಟೇಬಲ್ ಅಲ್ಲಿ 6 3 is 18, 6 2 is 12. y ವ್ಯಾಲ್ಯೂ ಎಷ್ಟು ಬಂತು? 2 divided by 3. ಇದು ನಮ್ದು ಫೈನಲ್ ಆನ್ಸರ್. ಇದನ್ನ ವೆರಿಫಿಕೇಶನ್ ಮಾಡಬೇಕು. ವೆರಿಫಿಕೇಶನ್ ಮಾಡಿದಾಗ ನಮಗೆ ಆನ್ಸರ್ y ಜಾಗದಾಗ 2/3 ನಾವು ಸಬ್ಸ್ಟಿಟ್ಯೂಟ್ ಮಾಡಿದೇವು ಅಂದ್ರೆ ಆನ್ಸರ್ 0 ಬರ್ತಂದ್ರೆ ಅವಾಗ ನಾವು ಬಿಡಿಸಿದ ಲೆಕ್ಕ ಏನೈತಿ? ಕರೆಕ್ಟ್.